ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ರಾಜ ಕಾಲುವೆಯಿಂದ ಯಲಹಂಕದ ನಿವಾಸಿಗಳಿಗೆ ಭಾರೀ ಸಂಕಷ್ಟ ಆಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾ ಜಲಾವೃತ ಆಗಿದೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಕೆರೆಯಂತಾಗಿದೆ. ಒಂದೆರಡಲ್ಲ 22 ವಿಲ್ಲಾ ನಿವಾಸಿಗಳು ಪರದಾಡಿದ್ದಾರೆ. ನೀರು ಹೊರಹಾಕೋದಕ್ಕೂ ಕೂಡ ವಿಲ್ಲಾ ನಿವಾಸಿಗಳು ಪರದಾಡಿದ್ದು ಬೆಳಗಿನಿಂದಲೂ ಕೂಡ ಈ ಬಗ್ಗೆ ಸಂಪೂರ್ಣ ಚಿತ್ರಣ ನೀಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಡೀ ಏರಿಯಾ ಸಂಪೂರ್ಣ ಜಲಾವೃತವಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಯಲಹಂಕದ ನಿವಾಸಿಗಳ ಸಂಕಷ್ಟ ಹೇಳ್ತಿರೋದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಂಪೂರ್ಣ ಜಲಾವೃತವಾಗಿರೋದನ್ನ ರಾಜ ಕಾಲುವೆಯಿಂದಲೇ ಈ ಸಮಸ್ಯೆ ಆಗಿದೆ. ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ, ಸೇವೇಜ್ ವಾಟರ್ಗಳನ್ನೆಲ್ಲ ಅದಕ್ಕೆ ಬಿಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ಬಹಳಷ್ಟು ಬಾರಿ ಇಲಾಖೆಯ ಗಮನಕ್ಕೆ ತಂದಿದ್ರೂ ಕೂಡ ಕ್ರಮ ಆಗಿಲ್ಲ ಅನ್ನುವಂಥದ್ದು ನಿವಾಸಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನಿನ್ನೆ ಸುರಿದ ಒಂದು ಮಳೆಗಿಂದ ಈ ರೀತಿ ಸಮಸ್ಯೆಯಾಗಿದ್ದು ಜನ ಪರದಾಡ್ತಿದ್ದಾರೆ. ಜೊತೆಗೆ ಆ ನೀರು ನಿಂತಿರೋದ್ರಿಂದಾಗಿ ಆ ವಾಸನೆ ಕೂಡ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಮನೆಯ ಅಂಗಳಕ್ಕೆ, ಮನೆಯ ಬಾಗಿಲಿನವರೆಗೂ ಕೂಡ ನೀರು ಬಂದಿದೆ. ಆ ನೀರನ್ನು ಹೊರಹಾಕೋದಕ್ಕೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮನೆಯೊಳಕ್ಕಿಂತ ಹೊರ ಬರುವಂತಿಲ್ಲ, ಹೊರಗಿದ್ದವರು ಒಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಅಂತ ನಿವಾಸಿಗಳು ತಮ್ಮ ಮಾಡಲು ತೋಡ್ಕೊಂಡಿದ್ದಾರೆ. ಮುಂಚೆ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಪ್ರಾಜೆಕ್ಟ್ ಮಾಡಬೇಕು. ಇದು ಗೊತ್ತು ಅವ್ರಿಗೆ ಇಲ್ಲಿ ಬಂದು ಫಾರೆಸ್ಟ್ಗೆ ಎಂಡ್ ಆಗುತ್ತೆ ಅಂತ, ಡೆಡ್ ಎಂಡ್ ಆಗುತ್ತೆ ಅಂತ. ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದ್ರು. ಮಧ್ಯಗೆಲ್ಲ ಗ್ಯಾಪ್ಗಳಿದೆ, ಎಂಡಲ್ ಗ್ಯಾಪ್ ಇದೆ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಯಾಕೆ ಮಾಡಿದ್ರು ವಿದೌಟ್ ಪರ್ಮಿಷನ್ ಫಾರೆಸ್ಟ್ ಇಂದ ತಗೊಂಡ್ಕಿಂತ ಮುಂಚೆ ವೈ ಡಿಡ್ ದೇ ಕನ್ಸ್ಟ್ರಕ್ಟ್ ದಿಸ್? ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಗೊತ್ತು ಅವ್ರಿಗೆ ಡೆಡ್ ಎಂಡ್ ಇದೆ ಅಂತ, ನೀರು ಎಂಡಲ್ಲಿ ಬಂದು ವಾಟರ್ ಫ್ಲಡ್ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಆದ್ರೂ ಕೂಡ ಹಿಂದೆ ಅಟ್ಟೂರಿಂದ ಅನಂತಪುರದಿಂದ ಎಲ್ಲ ಕನೆಕ್ಷನ್ ಬಂದು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಾದ್ರೂ ಮುಂದೆ ಬ್ಲಾಕ್ ಮಾಡಿಬಿಟ್ಟಿದ್ರೆ ಇಲ್ಲಿ ಈ ತೊಂದರೆ ಬರ್ತಿರ್ಲಿಲ್ಲ. ಮುಂಚೆ ಎಲ್ಲ ಡ್ರೈನೇಜು ಆ ಕಡೆ ಹಿಂದ್ಗಡೆಯಿಂದ ಹೋಗ್ತಾ ಇತ್ತು. ಅದನ್ನ ಬ್ಲಾಕ್ ಮಾಡಿಬಿಟ್ಟು ಎಲ್ಲ ಈ ಕಡೆ ಡೈವರ್ಟ್ ಮಾಡಿದ್ದಾರೆ. ಅಂಡ್ ನೀವು ಸ್ಥಿತಿ ನೋಡ್ಬೋದು ಇವಾಗ. ಇದೆಲ್ಲ ರೇನ್ ವಾಟರ್ ಅಲ್ಲ, ಇದು ಅದು ಸೀವೇಜ್. ಅಟ್ಟೂರು ಅನಂತಪುರ ಎಲ್ಲ ಮಿಕ್ಸ್ ಆಗಿರೋ ಸೀವೇಜ್ ವಾಟರ್ ನಮ್ಮ ಮನೆಯಲ್ಲಿ ಸಂಪಲ್ಲಿ ಬರ್ತಾ ಇದೆ. ಕ್ಲೀನ್ ವಾಟರ್ ಇಲ್ಲ ಇವಾಗ. ನಾವು ಹೇಗಿರೋದು ಈ ಮನೆಯಲ್ಲಿ? ಎಲ್ಲ ಬಿಟ್ಬಿಟ್ಟು ಆಚೆ ಕಡೆ ಹೋಗ್ಬೇಕು ಇವಾಗ. ಇದು ಹಿಂಗಾಗುತ್ತಂತೆ ನಮ್ಗೆ ಗೊತ್ತು. ನೀವು ಫಾರೆಸ್ಟ್ನವ್ರು ಪ್ರೆಜರ್ ಮಾಡಿದ್ರೆ 1 ನೈಟ್ ಸಾಕು. ನಾವು ಈ ಕಡೆ ಫಾರೆಸ್ಟ್ನವ್ರಿಗೆ ನಾವೇ ಯಾಕೆ ಮಾಡಬೇಕು ಮೇಡಮ್? ಅವ್ರು ಏನು ಮಾಡ್ತಾ ಇದ್ದೀರಂತ ಅದೆಲ್ಲ ಪರ್ಮಿಷನ್ ತಗೊಂಡಲ್ವಾ ಮಾಡಬೇಕು. ಇದೆಲ್ಲ ಮಾಡಿ ನಮ್ಮ ಕೈಯಲ್ಲಿ ಇದು ಪರಿಸ್ಥಿತಿ. ನಮಗೆ ರೋಡ್ ಮೇಲೆ ಬಂದಿದ್ವಿ. ಈಗ ಯಾರು ನಮ್ಗೆ ಇದು ಮಾಡ್ತಾರೆ ಬಂದು ನೋಡಿದ್ದಾರೆ. ನೀರು ಹೆಂಗೆ ಸಕ್ ಮಾಡಬೇಕು ಅಂತ ಮಾಡ್ಬೇಕಲ್ವಾ? ಏನೋ ಒಂದು ಮಾಡಬೇಕು. ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ ಹೇಳಿ? ಒಬ್ಬರು ಆಫೀಸರ್ ಇದ್ದಾರ, ಬಂದಿದ್ದಾರೆ, ಹೋಗಿದ್ದಾರೆ. ನೋಡ್ಬಿಟ್ಟು ನೋಡ್ಕೊಂಡು ಏನು ಹೋಗಿದ್ದಾರೆ, ಏನು ನಾಳೆ ಬರ್ತಾರಂತ. ನಾಳೆ ಬರೋಷ್ಟಿಗೆ ನಾವು ಇರ್ತೀವ? ಇಲ್ಲಿ ಮನೇಲಿ ಇರೋಕ್ಕಾಗಲ್ಲ. ನಾವೆಲ್ಲರೂ ಹೋಗ್ಬೇಕು. ಯಾರೂ ಇಲ್ಲ ಅಂತ ಮತ್ತೆ ಹೋಗ್ತಾರೆ. ಅಷ್ಟೇ ಅವ್ರದ್ದು ಕೆಲಸ. ನಾವು 1 ವೀಕಿಂದ ವಾಟರ್ ಯಾವಾಗ ಸ್ಟಾರ್ಟ್ ಆಯಿತು, ಫಸ್ಟು 10 ಮನೆಗೆ ಬಂತು. ಆವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಆಫೀಸ್ಗೆ ಹೋಗಿ, ಸರ್ ಮಳೆ ಬರ್ತಾ ಇದೆ, ತುಂಬ ತೊಂದರೆ ಆಗುತ್ತೆ, ನೀರು ಆಗಲೇ ಸ್ಟಾರ್ಟ್ ಆಯಿತು, ಬಂದು ನೋಡಿ ಅಂದರೆ ಬರ್ತಾರೆ. ನೋಡಿ ನಾವೇನು ಮಾಡೋಕ್ಕಾಗಲ್ಲಮ್ಮ, ನೀವು ಫಾರೆಸ್ಟ್ ಅವ್ರ ಹತ್ರ ಮಾತಾಡಿ. ನಾವು ಮಾತಾಡಬೇಕಾ ಮೇಡಮ್? ಅವರು ಮಾತಾಡಬೇಕು. ಅವರು ಗೌರ್ಮೆಂಟ್ ಅಫಿಷಿಯಲ್ಸು. ಏನಾದರೂ ಈಗ ನಿನ್ನೆ ಕಮಿಷನರ್ ಅವ್ರ ಹತ್ರ ಹೋಗಿದ್ರೆ ಅವರು ಈಗ ಚೀಫ್ ಮಿನಿಸ್ಟರ್ ಅವರು ಇದಕ್ಕೆ ತಗೋಬೇಕು ಡೆಸಿಷನ್ನು. ಯಾಕೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಚೀಫ್ ಮಿನಿಸ್ಟರ್ಗೆ, ವೈಲ್ಡ್ ಲೈಫ್ದೆಲ್ಲನೂ ಚೀಫ್ ಮಿನಿಸ್ಟರೇ ಡೆಸಿಷನ್ ತಗೋಬೇಕು. ಈಗ ಸಿದ್ದರಾಮಯ್ಯನವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.